ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮಗ ಏನು ಎಲ್ಲ ಹುಷಾರು ತಪ್ಪಿದ್ರೆ ಮನೇಲಿ ಒಬ್ಬರು ಹುಷಾರು ತಪ್ಪಿದ್ರೆ ಎಲ್ಲ ಹುಷಾರು ತಪ್ಪದಂಗೆ. ಅಯ್ಯಪ್ಪ ರಾಜು ಹುಷಾರು ತಪ್ಪಿತು, ಅವನನ್ನು ತೋರಿಸ್ಕೊಂಡು ಶಾಪ್ಗೆ ಹೋಗಿ ನನಗೆ ತಲೆನೋವು ಬರೆಸ್ಕೊಂಡೆ. ಆಮೇಲೆ ನಮ್ಮಮ್ಮ 15 ದಿನ ಆಯಿತು ನೆಗಡಿ ಕೆಮ್ಮಾಗಿ, ಅವರು ಹಾಸ್ಪಿಟ್ಲಿಗೆ ಹೋಗು ಅಂದರೆ ಹೋಗ್ತಾನೇ ಇಲ್ಲ. ಇನ್ನು ನನ್ನ ಮಗಳು ಇನ್ಫೆಕ್ಷನ್ ಥರ ಆಯಿತೋ ಏನೋ, ನನ್ನ ಮಗಳು 2-3 ದಿನದಿಂದ ಶೀತ ಆಗಿತ್ತು. ಮನೇಲಿ ಟಾನಿಕ್ ಇತ್ತು ಅಂತ ಡ್ರಾಪ್ಸ್ ಆಗ್ತಿದೆ, ಅದು ಕಮ್ಮಿ ಆಗಲಿಲ್ಲ. ಇವತ್ತು ಯಾಕೋ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು. ರಾಜುಗೆ ಫೋನ್ ಮಾಡಿದೆ, ಊರಿಗೆ ಹೊರಟೋಗಿದ್ದ. ಬಾ ಅಂತ ಫೋನ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕು, ಹೋಗೋದ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನನಗೂ ಬೇರೆ ಯಾಕೋ ಆಗ್ತಿರ್ಲಿಲ್ಲ. ನಾನು ಮಲ್ಕೊಂಡು ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡ್ರೆ ಯಾಕೋ ನನ್ನ ಮಗಳು ಸಿಕ್ಕಾಪಟ್ಟೆ ಯಾಕೋ ಚಂಡಿ ಹಿಡಿಯೋ ಥರ ಅಳ್ತಾ ಇದ್ಲು. ಅಮ್ಮನೂ ಬೇರೆ ಹಸುಗೆ ಹೊರಟೋಗ್ಬಿಟ್ಟಿತ್ತ, ಅಪ್ಪ ಅಡುಗೆಗೆ ಹೋಗ್ಬಿಟ್ಟಿತ್ತು. ಅಪ್ಪ ಬಂತು, ಆಮೇಲೆ ಮತ್ತೆ ಅಡುಗೆಗೆ ಹೋಗಬೇಕು ಅಂತಂತು. ಪಪ್ಪನ ಕರ್ಕೊಂಡು ಹೋಗೋದಂದರೆ ಮತ್ತೆ ಮೈಸೂರಿಗೆ ಹೋಗ್ಬೇಕು ಅಡುಗೆಗೆ ಅಂತಂದರು ಅಂತ ರಾಜುಗೆ ಬಾಬಾ ಅಂತ ಫೋನ್ ಮಾಡ್ತಾಯಿದ್ದೆ. ಬರ್ತೀನಿ ಅಂದ್ಕೊಂಡು ಲೇಟೇ ಮಾಡಿಬಿಡ್ತು. ನಾನು ಯಾಕೋ ಊಟನೂ ಮಾಡೋಕ್ಕಾಗಲಿಲ್ಲ, ಬೇಜಾರಾಗೋಯ್ತು. ಏನೋ ಒಂಥರ ಮನೇಲಿ ಯಾರಾದರೂ ಹುಷಾರು ತಪ್ಪಿಬಿಟ್ರೆ ಬೇಜಾರಲ್ವ, ಏನೋ ಒಂಥರ. ಅದಕ್ಕೆ ನನಗೇನು ಗೊತ್ತಾ, ಸ್ವಲ್ಪ ಇದ್ದಾಗಲೇ ಹುಷಾರು ಮಾಡಿಕೊಂಡ್ರೆ ಏನೋ ಒಂಥರ ಬೆಟರು. ಅದಕ್ಕೆ ನಾನೇನು ಮಾಡಿದೆ, ಸ್ವಲ್ಪ ಇದ್ದಾಗಲೇ ತೋರಿಸ್ಕೊಬರೋಣ ಅಂತ. ನನಗೇನು ಗೊತ್ತಾ, ಈಗ ನಾವಾದರೆ ಹಿಂಗೆ ಹುಷಾರಿಲ್ಲ, ಇದಾಗ್ತಿಲ್ಲ ಅಂತನಾದರೂ ಹೇಳ್ಕೊತೀವಿ. ಆದರೆ ಪಾಪುಗಳಿಗೆ ಏನು ಗೊತ್ತಾಗುತ್ತೆ, ಎಳೆ ಮಕ್ಕಳಿಗೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ನನಗಂತೂ ಅಳ ನೋಡಿ ಭಯನೇ ಆಗೋಯ್ತು. ನಮ್ಮ ಅಜ್ಜಿ ಕರ್ಕೊಂಡ್ರು ಸುಮ್ಮನೆ ಅಳ್ತಾನೇ ಇದ್ಲು. ಆಮೇಲೆ ನನಗೂ ಯಾಕೋ ಟೆನ್ಷನ್ ಆಗೋಯ್ತು, ಒಂಥರ ಅಳುನೇ ಬಂದ್ಬಿಡ್ತು. ಯಾಕಪ್ಪ ಹಿಂಗಾಗ್ಬಿಡ್ತು ನನ್ನ ಮಗಳಿಗೋನೋ ಅಂದ್ಕೊಂಡು ಇದಾಗ್ಬಿಡ್ತು. ಆಗ ರಾಜು ಫೋನ್ ಮಾಡಿ ಬಾಬಾ ಅಂತಲೇ ಇದೆ, ರೆಡಿಯಾಗು, ಸರಿ ಬರ್ತೀನಿ ಅಂತ ಹೇಳ್ತು. ನಾನು ರೆಡಿ ಆಗೋಕ್ಕೂ ನಾನು ಪಕ್ಕದಲ್ಲಿದ್ರೆ ಮಾತ್ರ ಸುಮ್ಮನಾಗ್ತಿದ್ಲು, ಇಲ್ಲಾಂದರೆ ಸುಮ್ಮನೆ ಅಳ್ತಾ ಇದ್ಲು. ಆವಾಗೇನು ಮಾಡಿದೆ, ಬಂದಮೇಲೆ ತಲೆ ಏನೂ ಬಾಚೇ ಇಲ್ಲ. ಅಯ್ಯೋ ತಲೆ ಬಾಚಿ ಏನಾಗಬೇಕು ಅಂತ ಹೇಳಿ ಎಲ್ಲ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡಿದೆ. ಆಮೇಲಿಂದ ಬಾ ಅಂತ ಹೇಳಿ ಕರ್ಸ್ಕೊಳ್ಳೋದು ಅಂದ್ಬಿಟ್ಟು ಕರ್ಸ್ಕೊತಾ ಇದ್ದೀನಿ. ಬರೋದನ್ನ ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ ತಾನೇ ರಾಜು ಬರ್ತೈತೆ, ಬೈಕ್ ಸೌಂಡ್ ಆಯಿತು ಆರಂದು. ನನ್ನ ಮಗಳು ಅಳ್ತಾವಳೆ, ಅದಕ್ಕೆ ಎತ್ಕೊಂಡು ನಿಂತಿದ್ದೀನಿ. ಇಷ್ಟೊತ್ತ ಬರೋದು ಗೊತ್ತಾಗಲ್ವಾ? ಏನು ಹಿಂಗಂದ್ರೆ ತಲೆ ಅಲ್ಲಾಡ್ಸಿದ್ರೆ ಮೂಗ್ ಬಸ್ವನ ಟ್ಯಾನ್ ಮಾತ್ರ ನೋಡು ಎಷ್ಟು. ಅಯ್ಯೋ ನಂಗೆ ಆಯ್ತಲ್ಲ ಕೊಂಡು ಹೇಳ್ಕೊಂಡು 9 ಗಂಟೆಗೆ ಕರ್ಕೊಂಡು ಹೊಂಟೋದೆ. ಮಗಳು ಪಾಪ ಅಳ್ತೈತಿ ಅನ್ನೋದು ಒಂಚೂರು ಕಾಮನ್ ಸೆನ್ಸ್ ಇಲ್ವಾ? ಹಾಸ್ಪಿಟಲಿಂದ ಬಂದು ಅಲ್ಲಿ ಮೆಡಿಕಲ್ ಶಾಪ್ ತಗೊಂಡೆಲ್ಲ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಟೈಮು ಒಂದು 5 ಗಂಟೆ, 5:30, 6 ಗಂಟೆ ಹಾಗೆ ಹೋಯ್ತು. ಕೆ ಆರ್ ನಗರಕ್ಕೆ ಹೋದರೆ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ. ನನ್ನ ಮಗಳಿಗೆ ನನಗೆ ಭಯ ಆಗ್ಬಿಡ್ತು. ರಾಜು ಏನು ಸಪ್ಪ ಕೂತಿದ್ಯಾ, ಅದ್ಯಾಕೆ ಮಕ್ಕ ಹಂಗೆ ಮಾಡ್ಕೊಂಡಿದ್ಯಾ ಅಂತಂತ, ಅದಕ್ಕೆ ಹೀ ಅಂತ ಹಂಗೆ ಅಲ್ಬಿಟ್ಟೆ. ಮತ್ತು ಏನೋ ಯಾರಿಗಾದ್ರೂ ಬೇಜಾರಪ್ಪ ಹುಷಾರು ತಪ್ಪಿಟ್ರೆ ನನಗಂತೂ, ಅದು ನಮ್ಮ ಮಗಳಿಗಂತೂ ಹುಷಾರು ತಪ್ಪಿಟ್ರಂತೂ ನನಗಂತೂ ಟೆನ್ಷನ್ನೇ ಆಗಿ, ನನಗಂತೂ ಅಳೋದು ನೋಡಿ ಭಯನೇ ಆಗೋಯ್ತು. ಅಯ್ಯೋ ಯಪ್ಪ ಅಂತ ಸಾಕಾಗೋಯ್ತು. ನನಗೆ ಟೆನ್ಷನು, ನನಗೆಲ್ಲ ಭಯ. ಆಮೇಲೆ ರೋಡ್ ಬೇರೆ ರೋಡ್ ಮಾಡ್ತಿದ್ದಾರೆ ನಮ್ಮೂರಲ್ಲಿ. ರೋಡೆಲ್ಲ ಚಿಕ್ಕದಾಗ್ಬಿಟ್ಟಿತ್ತು, ಅದೆಲ್ಲ ಜಾಗ ಅಗಲ ಮಾಡಿ ಇದು ಚರಂಡಿ ಎಲ್ಲ ಮಾಡಿ ಕಲ್ಲೆಲ್ಲನೂ ಹಾಗೆ ಹಾಕಿದ್ರು. ಅಲ್ಲಿ ನಿಧಾನಕ್ಕೆ ಹೋಗಬೇಕು. ಒಂಚೂರು ಸ್ಕಿಪ್ ಆಯಿತು ಅಂದರೆ ಯಪ್ಪ. ಯಾರೋ ಫ್ರೆಂಡ್ಸು ಜೋಳ ಕೊಟ್ಟಿದ್ರು ಅಂತ ಹೇಳಿ ಸುಡೋಣ ಅಂತ. ರಾಜು ತಿನ್ನೋಕ್ಕೆ ಚೆಂದ ಅಲ್ವ, ಏನೋ ಒಂಥರ ಚಳಿಗೊತ್ಕು ತಿನ್ನೋಕ್ಕೆ ಚೆಂದ ಅಂತ ಬೆಂಕಿ ಆಗ್ತಾಯಿತ್ತು. ಅದನ್ನ ಸುಡ್ಕೊಂಡು ತಿಂದರೆ ಏನೋ ಒಂಥರ ಚೆಂದ ಅಲ್ವಾ? ಅದಕ್ಕೆ ರಾಜು ಸುಡು ಅಂತ ಹೇಳಿ ಸುಡಿಸ್ತಾ ಇದ್ದೆ. ಆಮೇಲೆ ಅದ್ಯಾರೋ ಅವರು ಅಲ್ಲಿ ಮೈಸೂರಲ್ಲಿ ಫ್ರೆಂಡ್ಸ್ ಇದ್ದಾರೆ, ಅವ್ರ ಫ್ರೆಂಡು ಅಲ್ಲಿ ಯಾರೋ ಊರೆಲ್ಲ ಹಾಕಿದ್ರಂತೆ, ಇಸ್ಕೊಬಂದಿದ್ರು. ಅದನ್ನು ಸುಟ್ಕೊಂಡು ತಿನ್ನೋಣ ಅಂತ ಬೆಂಕಿ ಆಗ್ತಾಯಿದ್ದು. ಅದೋ ಗಾಳಿ ಗೊತ್ತಕ್ಕೂ, ಗಾಳಿ ಅಲ್ವಾ ಹೊರಗಡೆ. ನಾನು ಒಳಗಡೆನೇ ಸುಟ್ಕೊಂಡು ತಿನ್ನೋದಂತ ಹೇಳಿದೆ, ಆದರೂ ಕೇಳಲಿಲ್ಲ. ಅದಕ್ಕೆ ನಾವೇನು ಮಾಡ್ದೋ, ಹೇಳಿದ ಮಾತು ಕೇಳಲಿಲ್ಲ. ಹಂಗೂ ನಾನು ಹಸ್ತೀನಿ ಅಂತ ಹಸ್ತಾಯಿತ್ತು. ಸರಿ ಬಿಡು ಹಸ್ಸಪ್ಪ, ನನಗೇನು ಹೊರಗಡೆ ಅದು ಹತ್ತಲ್ಲ ಅಂದರೂ ಕೇಳಲಿಲ್ಲ. ಸರಿ ಆಯಿತು, ನೀನು ಹೇಳ್ದಂಗೆ ಆಗಲಿ ಅಂತ ಹೇಳಿ
ಅದನ್ನು ಅದು ಗಾಳಿ ಅಲ್ವಾ ಹೊರ್ಗಡೆ ಅಷ್ಟು ಇದಾಗಲ್ವಲ್ಲ, ಅದು ಕೆಟ್ಟೋಗ್ತಾನೇ ಇತ್ತು. ನಾನು ಒಳಗಡೆನೇ ಗ್ಯಾಸಲ್ಲೇ ಸುಟ್ಕೊಳ್ಳೋದು ಅಂತ ಹೇಳಿದ್ರು ಕೇಳಲಿಲ್ಲ. ಆಮೇಲೆ ಅಲ್ಲಿ ನೋಡಿ ಅದು ಕೆಟ್ಟೋಯ್ತೈತೆ ಬಿಡ್ತಾಯಿಲ್ಲ ನಾನು ಮಾಡ್ತೀನಿ ಅಂತ. ಆಮೇಲೆ ಕೊನೆಗೂ ಹೊತ್ತಿಸ್ಬಿಡ್ತು. ನೋಡು ಅಂದ್ಕೊಂಡು ಸುಡ್ತಾಯಿತ್ತಾ. ಅದು ಹತ್ತಿತು ಹಂಗೋದು ಲಾಸ್ಟು ಕೊನೆವರೆಗೂ ನೋಡ್ತೀನಿ ಆಯಿತು ಬೆಂದಿರುತ್ತೋ ಇಲ್ವೋ ಅಂತ ಮಾತಾಡ್ತಾ ಹಾಗೆ ಹೊರ್ಗಡೆ ನಾನು ಇರಲಿಲ್ಲ, ಬೇರೆ ವೀಡಿಯೋ ಮಾಡ್ತಿದ್ದು ನಮ್ಮ ತಮ್ಮ. ಹಾಗಾಗಿ ನಾನು ವಾಯ್ಸ್ ಇವಾಗ ಕೊಟ್ಟೆ. ರಾಜು ಆಮೇಲೆ ನೋಡ್ತೀನಿ ಅಂತ ಹೇಳಿ ನಾನು ಒಳಗಡೆ ಹೊರಟೋದೆ. ಅದು ಸುಡ್ತಾಯಿತ್ತು ರಾಜು.